ಭಾಗದಲ್ಲಿ ರೇಪ್ ಆಗಿ ಅವರಿಗೆ ಬಹಿಷ್ಕಾರ ಕೂಡ ಆಗಿದೆ ಸುದ್ದಿ ಏನಾದ್ರು ಅದು ಒಂದಿಷ್ಟು ಇನ್ಫಾರ್ಮೇಷನ್ ಬಂದಿದೆ, ಅದರ ಸಂಪೂರ್ಣ ಇನ್ನೂ ಕೂಡ ಕೇಳಿದ್ದೇನೆ ನಾನು, ವರದಿ ಕೊಡಿ ಅಂಥೇಳಿ. ಅದು ಊರೆಲ್ಲ ಒಂದು 500 ಜನ ಇರುವಂಥ ಗ್ರಾಮ, ಅದು 500 ಜನ ಇದೆ ಅಂಥೇಳಿ. ಅದರಲ್ಲಿ ಮೆಜಾರಿಟಿ ಶೆಡ್ಯೂಲ್ ಕಾಸ್ಟು ದಲಿತ ಸಮುದಾಯದವರು. ಅಲ್ಲಿ ಏನು ರೇಪ್ ಆಗಿದೆ ಅಂಥೇಳಿ ರಿಪೋರ್ಟ್ ಆಗಿದೆ. ಅದನ್ನು ಕಂಪ್ಲೇಂಟ್ ಕೊಟ್ಟಾಗ ಅವರು ನೀವು ಕಂಪ್ಲೇಂಟ್ ಕೊಟ್ಟಿದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ಊರಿನವರೆಲ್ಲ ಸೇರಿಕೊಂಡು ಬಹಿಷ್ಕಾರ ಹಾಕಿದ್ದಾರೆ. ಶಾಲೆಗೆ ಹೋಗೋ ಮಕ್ಕಳಿಗೆ ಪುಸ್ತಕ ತೊಗೊಳಂಗಿಲ್ಲ, ಪೆನ್ ತೊಗೊಳಂಗಿಲ್ಲ, ಮತ್ತು ಊರಿನಲ್ಲಿ ನೀರು ತೊಗೊಳಂಗಿಲ್ಲ, ಈ ಥರ ಎಲ್ಲ ಮಾಡಿದ್ದಾರೆ. ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ, ತಕ್ಷಣ ಹೋಗಿ ಇದು ಮಾಡಿ ಅಂತ ಹೇಳಿ ಕ್ರಮ ತಗೊಂಡು ಅವರಿಗೆಲ್ಲ ಸಮಾಧಾನ ಮಾಡಿ, ಮತ್ತು ಯಾರಿಗೆ ಸಂಬಂಧಪಟ್ಟದ್ದು ಏನಾದರೂ ಇದ್ದರೆ ಅವ್ರ ಮೇಲೆ ಕಂಪ್ಲೇಂಟ್ಸು ತೊಗೊಂಡು ರಿಜಿಸ್ಟರ್ ಮಾಡಿ ಅಂತ ಹೇಳಿದ್ದೇವೆ. ಆ ಪ್ರೋಸೆಸ್ನಲ್ಲಿ ಇದೆ ಈಗ. ಮತ್ತು ಫರ್ದರ್ ರಿಪೋರ್ಟ್ ಏನು ಅಂಥೇಳಿ ನಾನು ಹಿರಿಯ ಅಧಿಕಾರಿಗಳಿಗೆ ಹೇಳಿದ್ದೇನೆ, ತಿಳಿಸ್ಬೇಕು ಅಂತ. ಇಲ್ಲ, ಶಾಂತಿಯಿಂದ ಇದೆ, ಏನು ತೊಂದರೆ ಇಲ್ಲ. ಶಾಂತಿ ಸಭೆನೂ ಕೂಡ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೇನೆ ನಾನು. ಅದರಿಂದ ಯಾವುದೇ ಅಹಿತಕರವಾದ ಘಟನೆ ಮತ್ತೆ ಆಗಬಾರ್ದು ಅಂತ ಹೇಳಿ ಸೂಚನೆ ಕೊಟ್ಟಿದ್ದೇವೆ. ಅಲ್ಲಿ ಸಾಕಷ್ಟು ಪೊಲೀಸ್ ಫೋರ್ಸನ್ನು ಕೂಡ ಅಲ್ಲಿ ಇಟ್ಟಿದ್ದೇವೆ. ಅಲ್ಲ, ನಾವು ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಪೊಲೀಸ್ನವರು ಮಾಡ್ತಾರೆ. ಅದು ನಾವು ನಮಗೆ ಬೇಕಾದ ರೀತಿಯಲ್ಲಿ ಅಥವಾ ಆ ರೀತಿ ಮಾಡೋದಕ್ಕೆ ಹೋಗೋದಿಲ್ಲ. ಅಲ್ಲಿ ಏನು ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡ್ತಾರೆ ಅವರು. ಬಿಜೆಪಿಯವರು ಸತ್ಯಶೋಧನಾ ಸಮಿತಿ ರಚನೆ ಮಾಡಿದ್ದಾರೆ. ಮಾಡಲಿ, ಅವರು ಅವರ ಸತ್ಯನೂ ಶೋಧನೆ ಮಾಡಿ ನಮಗೆ ತಿಳಿಸಿದ್ರೆ ಅದರ ಮೇಲೆ ಕೂಡ ಏನಾದರೂ ಅವರು ಹೇಳೋದ್ರಲ್ಲಿ ಏನಾದರೂ ಆ ಸತ್ಯ ಶೋಧನೆಯಲ್ಲಿ ಸತ್ಯ ಇದ್ದರೆ ಅದನ್ನು ಕೂಡ ನಾವು ಗಮನಿಸ್ತೇವೆ. ಸ್ವಲ್ಪ ಈಸಿ ಆಗುತ್ತಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.